ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ. ಕೆಲವೊಂದು ಸಲ ನಾವು ಸಂಪಾದನೆ ಮಾಡಿದ ಹಣ ನಮ್ಮ ಬಳಿ ಉಳಿಯೋದಿಲ್ಲ. ಇಂತಹ ಸಮಸ್ಯೆಗಳು ಎದುರಾದಾಗ ಶಕ್ತಿಶಾಲಿಯಾದ ತಂತ್ರಗಳನ್ನು ಮಾಡುತ್ತಿರಬೇಕು. ಮನೆಯಲ್ಲಿರುವ ವಸ್ತುಗಳಿಂದ ಸುಲಭ ತಂತ್ರಗಳನ್ನು ಮಾಡಬಹುದು. ಅದೇನಪ್ಪ ಅಂದರೆ, ನಾವು ಈ ಸಾಲದಿಂದ ತುಂಬಾ ಫಜೀತಿ ಪಡ್ತಾ ಇರ್ತೀವಿ. ಹೆಂಗಪ್ಪ ಸಾಲ ತೀರಿಸೋದು ಅಂತ ಕೂಡ ನಮಗೆ ತುಂಬಾ ಕಳಕಳಿ ಆಗಿಬಿಟ್ಟಿರುತ್ತೆ. ಸಾಲದಿಂದ ರೋಸಿ ಕೂಡ ಹೋಗ್ಬಿಡ್ತೀವಿ. ಆದರೆ ಇಂತಹ ಒಂದು ತಂತ್ರ ಮಾಡೋದ್ರಿಂದ ನಮಗೆ ಸಾಲದಿಂದ ಮುಕ್ತಿನೂ ಆಗುತ್ತೆ. ಹಾಗೆ ನಾವು ಒಳ್ಳೆ ರೀತಿಯಿಂದ ಜೀವನವನ್ನು ಮಾಡ್ಬೋದು. ನಾವು ಏನಾದರೂ ಇದರಲ್ಲಿ ಹೇಳ್ತಾರೆ, ಬಂಗಾರವನ್ನು ಅಡ ಇಟ್ಟರೆ ಲಕ್ಷ್ಮಿಯನ್ನೇ ಅಡ ಇಟ್ಟ ಹಾಗೆ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಹೌದು ಫ್ರೆಂಡ್ಸ್, ಆದರೂ ಅದು ಕಷ್ಟ ಕಾಲಕ್ಕೆ ಬರುತ್ತೆ. ಆದರೂ ಅದನ್ನು ಬೇಗವಾಗಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯದಲ್ಲಿ ಬಿಡಿಸ್ಕೋಕ್ಕೆ ಪ್ರಯತ್ನ ಪಡಬೇಕು. ಆದರೆ ಹಣ ಇರೋದಿಲ್ಲ. ಏನು ಮಾಡಬೇಕು? ಇಂತಹ ಸಮಸ್ಯೆಗಳು ನಿಮಗೆ ಎದುರಾದಾಗ ಎಂತಹ ತಂತ್ರವನ್ನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಮನೆಯಲ್ಲಿರುವ ವಸ್ತುಗಳಿಂದ ಸುಲಭ ತಂತ್ರಗಳನ್ನು ಮಾಡಬಹುದು. ಶುಕ್ರವಾರ ಇರುತ್ತಲ್ವ, ಯಾವುದಾದ್ರೂ ಶುಕ್ರವಾರ ಇರಲಿ, ಬೆಳಗ್ಗಿನ ಜಾವ ಏನಪ್ಪ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಆಗ ಒಂದು ಸ್ವಚ್ಛವಾದ ಹೊಸದಾದ ಹಸಿರು ಬಟ್ಟೆಯನ್ನು ನೀವು ತೆಗೆದುಕೋಬೇಕಾಗುತ್ತೆ. ಹಾಗೆ ನಂತರ ಮನೆಯಲ್ಲಿರುವ 2 ಏಲಕ್ಕಿಯನ್ನು ತೆಗೆದುಕೋಬೇಕಾಗುತ್ತೆ. ಹಾಗೆ ಈ ಬಟ್ಟೆ ಮೇಲೆ ಅದನ್ನು ಹಾಕಬೇಕು. ಹಾಗೆ ಇದ್ರ ಜೊತೆಗೆ 7 ಲವಂಗಗಳನ್ನು ತೆಗೆದುಕೋಬೇಕು. ಅದನ್ನು ಕೂಡ ಅದರಲ್ಲಿ ಹಾಕಬೇಕಾಗುತ್ತೆ. ಹಾಗೆ ಇನ್ನೊಂದು ಚೆನ್ನಾಗಿರುವ ಲಿಂಬೆಹಣ್ಣನ್ನು ಅದರೊಳಗಡೆ ಇಡಬೇಕಾಗುತ್ತೆ. ಈ ಲಿಂಬೆಹಣ್ಣು ಏನು ಮಾಡುತ್ತೆ ಅಂದರೆ, ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತೆ. ಏಲಕ್ಕಿ ಹಣಕಾಸು ಸಮಸ್ಯೆಯನ್ನು ನಿವಾರಿಸುತ್ತೆ. ಹಾಗೆ ಲವಂಗ ಇದು ಮಹಾಲಕ್ಷ್ಮಿ ಮತ್ತು ಶುಕ್ರನ ಒಂದು ಪ್ರತೀಕವಾಗಿರುತ್ತೆ. ಸೊ ಈ ಎಲ್ಲ ವಸ್ತುಗಳನ್ನು ಹಸಿರು ಬಟ್ಟೆಯಲ್ಲಿ ಹಾಕಬೇಕಾಗುತ್ತೆ. ಹಾಗೆ ಒಂದು ಕೈಯಲ್ಲಿ ಉಪ್ಪನ್ನು ಇಟ್ಕೋಬೇಕಾಗುತ್ತೆ. ಆಗ ಆ ಉಪ್ಪನ್ನು ಮನೆ ದೇವರ ಮುಂದೆ ಹಿಡ್ಕೊಂಡು, ಈ ಕಡೆ ಈ ಬಟ್ಟೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಇಟ್ಕೊಂಡು ನೀವು ನಿಮ್ಮ ಮನೆ ದೇವರಿಗೆ ಬೇಡಿಕೊಂಡು, ಆದಷ್ಟು ಬೇಗ ಸಾಲ ತೀರಲಿ ಅಂತ ಹೇಳಿ ಬೇಡಿಕೊಂಡು, ನಂತರ ಆ ವಿಘ್ನೇಶ್ವರನ ಬೇಡಿಕೊಂಡು, ಹಾಗೆ ಲಕ್ಷ್ಮಿಯನ್ನು ಬೇಡ್ಕೋಬೇಕಾಗುತ್ತೆ. ಹೀಗೆ ಬೇಡಿಕೊಂಡು ಅದನ್ನೆಲ್ಲ ಸೇರಿ, ಉಪ್ಪನ್ನು ಕೂಡ ಅದರಲ್ಲೇ ಹಾಕಬೇಕು. ಆ ಮೂಟೆಯಲ್ಲಿ ಎಲ್ಲವನ್ನು ಸೇರಿ ಒಂದು ಮೂಟೆಯನ್ನು ಕಟ್ಟಬೇಕಾಗುತ್ತೆ. ಇದನ್ನು ನೀವು ಶುಕ್ರವಾರದಂದು ಈ ಸೂರ್ಯೋದಯಕ್ಕಿಂತ ಮುಂಚೆ ಈ ತಂತ್ರವನ್ನು ಮಾಡಬೇಕಾಗುತ್ತೆ. ಇದನ್ನು ನಿಮ್ಮ ಮನೆ ಬಾಗಿಲ ಮುಂದೆ ಇದನ್ನು ಕಟ್ಟಿ ಎಲ್ಲರೂ ನೋಡಬೇಕು ಅದನ್ನು. ಅಂದರೆ ದೃಷ್ಟಿ ತಾಗೋದಿಲ್ಲ, ಋಣಾತ್ಮಕತೆ ಬರೋದಿಲ್ಲ. ಹೀಗಾಗಿ ಅದನ್ನು ಮನೆ ಮುಂದೆ ಕಟ್ಟಬೇಕಾಗುತ್ತೆ. ಇದನ್ನು ನೀವು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಚೇಂಜ್ ಮಾಡಬೇಕಾಗುತ್ತೆ ಈ ಮೂಟೆಯನ್ನು. ಆಮೇಲಪ್ಪ ಇದನ್ನು ಏನು ಮಾಡೋದು ಅಂದಾಗ, ಅದನ್ನು ತೆಗೆದುಕೊಂಡೋಗಿ ನಿರ್ಜನ ಪ್ರದೇಶ, ಯಾರು ತುಳಿದಾರಂಥ ಜಾಗದಲ್ಲಿ ಬಿಸಾಕ್ಬೋದು. ಈ ರೀತಿ ಇದನ್ನು ಕಂಟಿನ್ಯೂಯಸ್ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ನಿಮ್ಮ ಸಾಲನೂ ತೀರುತ್ತೆ, ನಿಮಗೆ ಹೆಚ್ಚು ಹೆಚ್ಚು ಲಾಭವೂ ಬರುತ್ತೆ ಮತ್ತು ಧನವಂತರಾಗಿ ನೀವು ಉಳಿತೀರ. ಸೊ ಈ ಪ್ರಯತ್ನವನ್ನು ಮಾಡಿ ನೋಡಿ. ಈ ತಂತ್ರವನ್ನು ಎಲ್ಲರೂ ತಂತ್ರ ಪ್ರಯೋಗ ಮಾಡೋದರಲ್ಲಿ ಏನೂ ತಪ್ಪಿಲ್ಲ. ಈ ರೀತಿ ಮಾಡಬೇಕಾಗುತ್ತೆ. ಮಾಡಿ ನಮ್ಮ ಹಣವನ್ನು ನಾವು ಪಡ್ಕೋಬೇಕಾಗುತ್ತೆ. ಸೊ ಇಂಥ ತಂತ್ರವನ್ನು ಮಾಡಿ ನೀವು ಏನಾದರೂ ಯಶಸ್ಸು ಕಂಡರೆ ದಯವಿಟ್ಟು ನನಗೆ ತಿಳಿಸಿ ಕಮೆಂಟ್ ಮೂಲಕ. ನನಗೂ ಕೂಡ ಖುಷಿಯಾಗುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಹಾಕ್ಬೋದು. ನಾನು ಅದಕ್ಕೆ ಪರಿಹಾರವನ್ನು ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.